ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನು ಮೊನ್ನೆ ಸಾಂಬಾರ್ ಪುಡಿ ವಿಡಿಯೋ ಮಾಡಿದ್ನಲ್ಲ, ಅವಾಗ ಕೆಲವರು ಕೇಳಿದ್ರಿ, ಇದರಲ್ಲಿ ಹೆಂಗೆ ಸಾರು ಮಾಡ್ತೀರಾ? ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ? ಒಂದು ತೋರಿಸ್ರಿ ಅಂತೇಳಿ. ಈಗಾಗಲೇ ತೋರಿಸಿದ್ದೀನಿ ಒಂದು 2, 3 ಥರದ್ದು. ಇರಲಿ ಇನ್ನೊಂದ್ಸತಿ ತೋರ್ಸೋಣ ಅಂತೇಳಿ ಇವತ್ತು ಕಡಲೆಕಾಳಿನ ಸಾರು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯ ಎಲ್ಲ ಸಾರುಗಳು ಹಿಂಗೆ ಮಾಡೋದು ನಾವು. ನಮ್ಮ ಕಡೆ ಹಸಿ ಖಾರ ಅರಿತಾರೆ. ಎಲ್ಲದು ಕೆಲವು ಕಡೆ ಹುರ್ಕೊಂಡು ಕೂಡ ಮಾಡ್ತಾರೆ. ಒಂದು ತೊಟ್ಟು ಎಣ್ಣೆ ಹಾಕಿ ಎಲ್ಲ ಹುರ್ಕೊಂಡು ಮಾಡ್ತಾರೆ. ಆದರೆ ನಮ್ಮ ಕಡೆ ಜಾಸ್ತಿ ಹಸಿ ಖಾರದ್ದೇ ಸಾರು ಮಾಡೋದು. ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ಇದ್ರ ಒಂದು ವಿಧಾನ ತೋರಿಸ್ತೀನಿ. ನಿಮ್ಗೇನಾದ್ರು ಇಷ್ಟ ಆಗಿತ್ತು ಅಂತಂದರೆ ನೀವು ಒಂದ್ಸತಿ ಮಾಡ್ಕೊಂಡು ಊಟ ಮಾಡಿ, ಆಯಿತಾ? ಬರೀ ಇದನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಂತೆ. ನಾನಿಲ್ಲಿ ರಾತ್ರಿನಾಗ ಸ್ವಲ್ಪ ಕಡಲೆಕಾಳು ನೆನೆ ಹಾಕಿದ್ದೆ. ಹಂಗೆ ಒಂದು ಸ್ವಲ್ಪ ಶೇಂಗಾ ಬೀಜ ಉಳಿದಿದ್ದು. ಅವನ್ನ ಅಲ್ಲಿಟ್ಟು ಇಲ್ಲಿಟ್ಟು ಹಂಗೆ ಹೋಗ್ತವೆ ಅಂತೇಳಿ ಅವನ್ನು ನೆನೆ ಹಾಕಿದೆ ಅಷ್ಟೇ. ಶೇಂಗಾ ಬೀಜ ಹಾಕಲೇಬೇಕು ಅಂತೇನಿಲ್ಲ. ಬರೀ ಕಡಲೆಕಾಳು ಇಲ್ಲ ಆಲೂಗಡ್ಡೆ ಕೂಡ ಕೂಗಿಸ್ಕೋಬೋದು. ನಾನಿಲ್ಲಿ ಕಡಲೆಕಾಳಿಗೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸಣ್ಣೂರಿಗೆ ನಾನು ಚೂರು ಜೋರೂರಿ ಇಟ್ಟು 4 ಕೂಗಿಸಿದ್ದೀನಂತೆ. ನೋಡಿರಿ ಪೂರ್ತಿ ತಣ್ಣಗಾದ್ಮೇಲೆ ಕುಕ್ಕರಿಂದ ಗಾಳಿ ಎಲ್ಲ ಹೋದ್ಮೇಲೆ ಈ ಥರ ಚೆನ್ನಾಗಿ ಒಳ್ಳೆ ಹದವಾಗಿ ಬೆಂದಿದ್ದಾವೆ ಕಡಲೆಕಾಳು. ನಿಮಗೆ ಶೇಂಗಾ ಬೀಜ ಇಷ್ಟ ಇಲ್ಲ ಅಂದ್ರೆ ಶೇಂಗಾ ಬೀಜ ಬಿಟ್ಟು ಬರೀ ಕಡಲೆಕಾಳು ಆದರೂ ಬೇಯಿಸ್ಕೋಬೋದು. ಅದ್ರ ಜೊತೆಗೆ ಒಂದು ಆಲೂಗಡ್ಡೆನ ಹಾಕ್ಕೋಬೋದು. ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲ ಖಾರ ಎಲ್ಲ ಅರ್ದ್ಬಿಟ್ಟು ಒಂದು ಸತಿ ಒಗ್ಗರಣೆ ಹಾಕಿ ಹಂಗೂ ಬೇಕಾದ್ರೆ ಕೂಗಿಸ್ಕೋಬೋದು. ಅದೆಲ್ಲ ನಿಮ್ಮ ಅನುಕೂಲ. ಈ ಥರ ಮಾಡೋದು ರುಚಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ. ಇವಾಗ ಅದನ್ನ ಗಡಿಕ್ಕಿಟ್ಟು ರುಬ್ಕೊಂಬಕ್ಕೆ ಏನೇನು ಬೇಕು ಅಂತೇಳಿ ತೋರಿಸ್ತೀನಿ ಬರ್ರಿ. ಒಂದು 8, 10 ಬೆಳ್ಳುಳ್ಳಿ ಹೆಸಲು ತಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ರಿ. ಒಂದು ಚಮಚದಷ್ಟು ಜೀರಿಗೆ. ಆಮೇಲಿಂದ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಹುರ್ಗಡ್ಲೆ ಹಾಕೋದ್ರಿಂದ ಸಾರು ಮಂದ ಬರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಒಂದೇ ಒಂದು ತುಂಡು ಈರುಳ್ಳಿ ಹಾಕ್ತಾಯಿದ್ದೀನಿ, ಸಣ್ಣದು ಇಂಥದ್ದೊಂದು. ಆಮೇಲೆ ಇದ್ರ ಜೊತೆಗೆ ಒಂದು 2 ಟೊಮೆಟೊ ಹಣ್ಣು ತಗೊಂಡಿದ್ದೀನಿ ಸಣ್ಣವು. ಇದನ್ನು ಹಿಂಗೆ 4 ಹೋಳಿಗೆ ಸೀಳಿ ಅದನ್ನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ. ಆಮೇಲಿಂದ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು. ನಾವು ಟೊಮೆಟೊ ಹಣ್ಣು ಹಾಕಿದರೂ ಕೂಡ ಒಂಚೂರು ಹುಣಸೆಹಣ್ಣು ಹಾಕಲೇಬೇಕಾಗುತ್ತೆ. ಆವಾಗ ಸಾರಿನ ರುಚಿ ಚೆನ್ನಾಗಿರುತ್ತೆ. ಒಂದು ಕರ್ಬೇವಿನ ಸೊಪ್ಪು ಅಷ್ಟೇ, ಒಂದು 5-6 ಎಲೆ ತರದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಿಂಗೆ ರುಬ್ಕೋಬೇಕಾದ್ರೆ ಒಂದು 4-5 ಎಲೆ ಹಾಕೋದ್ರಿಂದ ಸಾರಿನ ರುಚಿ ಚೆನ್ನಾಗಿರುತ್ತೆ. ಹಂಗೆ ಒಂಚೂರು ಕಲ್ಲುಪ್ಪು ಕೂಡ ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಅಡುಗೆಗೆ ಬಳಸೋದ್ರಿಂದ ಅಡುಗೆ ರುಚಿ ಚೆನ್ನಾಗಿರುತ್ತೆ. ಪುಡುಪಿಗೆ ಹೋಲಿಸಿದ್ರೆ ಕಲ್ಲುಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲಿಂದ ಇದನ್ನ ಒಂಚೂರು ನುಣ್ಣು ರುಬ್ಕೊಂತೀನಂತೆ, ಆಯಿತಾ? ಒಂದೇ ಸತಿ ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೋಬೋದು. ಆದರೆ ನಿಮ್ಗೆ ಯಾಕೆ ಅಂತೇಳಿ ಹೇಳ್ತೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮೊದಲು ಇದನ್ನು ನಾನೇನೇನು ತೋರಿಸಿದ್ದೀನಿ ಇಷ್ಟನ್ನು ನುಣ್ಣು ರುಬ್ಕೊಳ್ರಿ. ಆಮೇಲಿಂದ ಇದಕ್ಕೆ ಒಂಚೂರು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆ ಸಾಂಬಾರು ಪುಡಿ ಮೊನ್ನೆ ಮಾಡಿದ್ನಲ್ಲ ಹೊಸ ಸಾಂಬಾರ ಅದು. ಈ ಹೊಸ ಸಾಂಬಾರು ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದರೆ ಒಂದು ವಾರ ಆಗಬೇಕು. ಆವಾಗಲೇ ತಂದು ಆವಾಗಲೇ ಅಡುಗೆ ಮಾಡಿದ್ದೀವಿ ಅಂದರೆ ಇನ್ನೂ ಅಷ್ಟು ಅದು ಸೆಟ್ ಆಗಿರೋದಿಲ್ಲ. 3-4 ದಿನ ಆದಮೇಲೆ ಚೆನ್ನಾಗಿರುತ್ತೆ ಅದು. ಇವಾಗಿಲ್ಲಿ ಒಂದು 2 ಚಮಚದಷ್ಟು ಅದೇ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿನೂ ಹಾಕಿದ್ದೀನಂತೆ. ಆಮೇಲಿಂದ ನೀರು ಬೇಕು ಅಂತಂದರೆ ನೀವು ಸ್ವಲ್ಪ ನೀರು ಸೇರಿಸ್ಕೊಂಡು ಈಗ ಇದನ್ನು ನುಣ್ಣು ರುಬ್ಬಬಾರ್ದು. 98 ಭಾಗ ನುಣ್ಣಗಾಗಂಗೆ ರುಬ್ಕೋಬೇಕು. ಒಂಚೂರು ದೊರಗ ಇತ್ತು ಅಂತಂದರೆ ಸಾರಿನ ರುಚಿ ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಕಾಯಿ, ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ಕೊನೆಗೆ ಹಾಕ್ಕೊಂಡು ಒಂದು 2 ರೌಂಡ್ ಹಿಂಗೆ ಗರ್ ಅನ್ನಿಸ್ತೀನಂತೆ. ಆಮೇಲೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ರಿ ಒಗ್ಗರಣೆಗೆ. ಸ್ಟೀಲಿನ ಪಾತ್ರೆ ಇಡ್ತಿದ್ದೀರಾ ಅನ್ನೋರು ಒಲೆ ಹಚ್ಚಿದ ಮೇಲೆ ನೀವು ಎಣ್ಣೆ ಹಾಕ್ಬೇಡ್ರಿ. ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಒಲೆ ಹಚ್ಚಿರಿ. ಯಾಕಂದರೆ ಸ್ಟೀಲಿಂದು ಅದು ತಳ ಕಾದ್ಬಿಡ್ತು ಅಂದರೆ ಎಣ್ಣೆ ಹಾಕಿದ್ಮೇಲೆ ಮುಖಕ್ಕೆ ಸಿಡಿಯುತ್ತೆ. ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಒಂದು 4 ಕಾಳು ಸಾಸಿವೆ ಒಗಿರಿ. ಹಿಂದೆ ಗುಟ್ಟಲೇ 4 ಕಾಳು ಜೀರಿಗೆ ಹಾಕ್ರಿ. ಚಿಟಪಟ ಅಂದಮೇಲೆ ಇಲ್ಲೇನು ಒಗ್ಗರಣೆಗೆ ಅಂತೇಳಿ ಒಂದು ಈರುಳ್ಳಿ, ಸಣ್ಣದೊಂದು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಆ ಈರುಳ್ಳಿ ಒಂದು 2 ನಿಮಿಷ ಮಾಗಿದ್ದಾದ್ಮೇಲೆ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಒಂದು 3 ನಿಮಿಷ ಸಣ್ಣೂರಿನಲ್ಲಿ ಚೆನ್ನಾಗಿ ಅದನ್ನ ಬೇಯಿಸಬೇಕು. ಈ ಒಗ್ಗರಣೆ ಜೊತೆಗೆ. ನಾವೀಗ ಸಾಂಬಾರು ಪುಡಿಗೆ ಜೀರಿಗೆ ಹಾಕಿರ್ತೀವಿ, ಹುರ್ಗಡ್ಲೆ ಹಾಕಿರ್ತೀವಿ, ಮತ್ತೆ ಯಾಕೆ ಮೇಲೆ ಹಾಕೋಬೇಕು ಅಂತ ಕೆಲವ್ರು ಕೇಳ್ಬೋದು. ನಾವು ಸಾಂಬಾರು ಪುಡಿನಲ್ಲೇ ಅದ್ರ ರುಚಿನ ಸರಿದೂಗ್ಸೋಕ್ಕಾಗಲ್ಲ. ಯಾಕಂದರೆ ಒಂದು 2 ಚಮಚದಷ್ಟು ಅಷ್ಟೇ ಸಾಂಬಾರು ಪುಡಿ ಹಾಕ್ಕೊತೀವಿ. ಸಾರಿನ ರುಚಿ ಚೆನ್ನಾಗಿ ಬರಬೇಕು ಅನ್ನೋರು ಸ್ವಲ್ಪ ಜೀರಿಗೆ ಮೇಲೂ ಕೂಡ ಜೀರಿಗೆ ಹಾಕ್ಕೋಬೇಕು. ಹುರ್ಗಡ್ಲೆ ಹಾಕೋದ್ರಿಂದ ಹೇಳಿದ್ನಲ್ಲ ಸಾರು ಮಂದ ಬರುತ್ತೆ, ರುಚಿನೂ ಒಂಥರ ಚೆನ್ನಾಗಿರುತ್ತೆ. ತೀರಾ ನಮ್ಗೆ ಇಷ್ಟ ಆಗಲ್ಲ ಅಂದ್ರೆ ಬೇಕಾದ್ರೆ ಅದನ್ನು ಹಾಕದೇ ಇದ್ರೂ ನಡೆಯುತ್ತೆ. ನನಗೆ ಸಾರು ಸ್ವಲ್ಪ ಮಂದ ಇರಬೇಕು, ತೀರಾ ತೆಳ್ಳಗಿರಬಾರ್ದು. ಹಾಗಾಗಿ ಒಂದು 2 ನಿಮಿಷ ಆದಮೇಲೆ ನೀವು ಅದನ್ನ ಖಾರನ ಇನ್ನೂ ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಬೋದು ಅದರಲ್ಲೇ. ನಾನು ಅಷ್ಟೋ ತನಕ ಏನು ಬೇಯಿಸಲ್ಲ. ಒಂದು 2 ನಿಮಿಷ ಹಿಂಗೆ ಬೆಚ್ಚಗೆ ಮಾಡಿ ಆಮೇಲೆ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಕಡಲೆಕಾಳು, ಶೇಂಗಾ ಬೀಜ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಇನ್ನೊಂಚೂರು ಉಪ್ಪು ಏನಾರ ಕಡಿಮೆ ಆಗಿತ್ತು ಅಂತಂದರೆ ಇನ್ನೊಂಚೂರು ಉಪ್ಪು ಹಾಕ್ರಿ. ಸಾಂಬಾರು ಪುಡಿ ಇವಾಗ ನೋಡಿದ್ರೆ ಗೊತ್ತಾಗಲ್ಲ, ಸ್ವಲ್ಪ ಕುದಿಬೇಕದು. ಕುದ್ದ ಮೇಲೆ ಉಪ್ಪು ಹುಳಿ ಖಾರ ನಮ್ಗೆ ಒಂಚೂರು ಗೊತ್ತಾಗುತ್ತೆ.
ಆಮೇಲೆ ಏನಾರು ಕಡಿಮೆ ಇತ್ತು ಅಂತಂದರೆ ಇನ್ನೊಂಚೂರು ಬೇಕಾದ್ರೆ ಸಾಂಬಾರು ಪುಡಿನ ಉದುರಿಸ್ಬೋದು. ಯಾಕಂದರೆ ಸಾಂಬಾರನ್ನ ಎಲ್ಲ ಚೆನ್ನಾಗಿ ಹುರಿದಿರೋದ್ರಿಂದ ಅದೇನು ಭಾಳ ಹೊತ್ತು ತನಕ ಕುದಿಬೇಕು ಅಂತ ಏನಿಲ್ಲ. ಅದ್ರ ಬಿಸಿಗೇನೆ ಚೆನ್ನಾಗಿ ಇದಾಗ್ಬಿಡುತ್ತೆ. ಕೊನೆಗೆ ಒಂಚೂರು ಉಪ್ಪು ಕಡಿಮೆ ಆಗಿದೆ ಅಂತ ಉಪ್ಪು ಉದುರಿಸ್ದೆ. ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಅದೆಲ್ಲ ಅದ್ರದ್ದು ಏನು ಹಸಿ ಇದಿರುತ್ತೆ ಅದು ಹೋಗೋವರೆಗೂ ಚೆನ್ನಾಗಿ ಕುದೀತು ಅಂತಂದರೆ ರುಚಿಕಟ್ಟಾದ ಸಾರು ಸಿದ್ಧವಾಯಿತು ಅಂತಲೇ ಅರ್ಥ. ಕಡಲೆಕಾಳು ಸಾರು ಭಾಳ ಚೆನ್ನಾಗಿರುತ್ತೆ. ಎಂಥ ಚೆನ್ನಾಗಿರುತ್ತೆ ಅಂತೀರಿ, ಇನ್ನು ಕುದ್ದಷ್ಟು ರುಚಿ ಚೆಂದ ಅದು. ರಾತ್ರಿ ಮಾಡಿ ಬೆಳಗ್ಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. 2 ದಿನ ಇಟ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಬಿಟ್ಟು ನೋಡಿರಿ. ನಮ್ಮ ಕಡೆ ಸಾಮಾನ್ಯ ಸಾರುಗಳು ಹೀಗೆ ಮಾಡೋದು, ಹೆಚ್ಚಾಗಿ ಹಸಿ ಖಾರದ ಸಾರುಗಳು ಮಾಡೋದು. ಕೆಲವೊಂದಕ್ಕೆ ಮಾತ್ರ ಒಂಚೂರು ಹುರ್ಕೊಂತಾರೆ. ಈರುಳ್ಳಿ, ಟೊಮೆಟೊ ಹಣ್ಣು, ಒಣಮೆಣ್ಸಿಕಾಯಿ ಇವನ್ನೆಲ್ಲ ಹುರ್ಕೊಂಡು ಮಾಡ್ತೀವಂತೆ. ಹೆಚ್ಚಾಗಿ ಮಾಡೋದು ಇದನ್ನೇ. ನೋಡಿರಿ, ನಿಮಗೇನಾದರೂ ನಮ್ಮ ಕಡೆ ಸಾಂಬಾರು ಪುಡಿ ಇಷ್ಟ ಆಗಿತ್ತು ಅಂತಂದರೆ ಅದರ ವಿಡಿಯೋ ಕೂಡ ಹಾಕಿದ್ದೀನಿ. ನೀವು ಮಾಡ್ಕೊಂಡು ಊಟ ಮಾಡಿ. ಸಾಂಬಾರು ಪುಡಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸಾರೇ ಕೈಗೆ ಹೊಯ್ಕೊಂಡು ಕುಡಿಯೋಂಗಿತ್ತು. ನಾನೇ ಹೇಳ್ಕೊಂಡ್ರೆ ಅದೊಂಥರ ಅದಿಕ್ ಪ್ರಸಂಗ ಅಂತ ಅನಿಸುತ್ತೆ. ನಿಮಗೆ ನಂಬಿಕೆ ಇತ್ತು ಅಂತಂದರೆ ನೀವೇ ಒಂದ್ಸತಿ ನಮ್ಮ ಸಾಂಬಾರು ಪುಡಿನ ಮಾಡಿಬಿಟ್ಟು ಅಡುಗೆ ಮಾಡಿ ಊಟ ಮಾಡ್ಕೊಂಡು ನೋಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ. ಟಾಟಾ, ಬಾಯ್ ಬಾಯ್.